ನಮಸ್ಕಾರ ಎಲ್ರಿಗೂ. ಫಸ್ಟ್ ಅರ್ತ್ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಹೃತ್ಪೂರ್ವಕ ಸ್ವಾಗತ. ಈ ಚಾನೆಲ್ ಕೃಷಿ ಬಗ್ಗೆ ಮಾತ್ರವಲ್ಲ, ಇದು ಮಣ್ಣಿನ ಕಥೆ, ಇದು ರೈತನ ಕಥೆ, ಇದು ನಮ್ಮ ಭವಿಷ್ಯದ ಕಥೆ. ನಾವಿಲ್ಲಿ ಮಾತನಾಡುವುದು ನೈಸರ್ಗಿಕ ಕೃಷಿ, ಮಣ್ಣಿನ ಆರೋಗ್ಯ, ರಾಸಾಯನಿಕ ರಹಿತ ಆಹಾರ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಬದುಕುವ ಜೀವನ ಶೈಲಿ ಬಗ್ಗೆ. ಮಣ್ಣನ್ನು ಉಳಿಸಿದರೆ ನಾವು ನಮ್ಮ ಭವಿಷ್ಯವನ್ನು ಉಳಿಸುತ್ತೇವೆ. ಹಾಗಾದರೆ ಇಂದಿನ ವಿಷಯದತ್ತ ಸಾಗೋಣ. ವರ್ಷಗಳ ಕಾಲ ರೈತರಿಗೆ ಹೇಳಲಾಯಿತು, ರಾಸಾಯನಿಕವೇ ಭವಿಷ್ಯ ಎಂದು. ಹೆಚ್ಚು ರಸಗೊಬ್ಬರ ಬಳಸಿ, ಹೆಚ್ಚು ಉತ್ಪಾದನೆ ಮಾಡಿ. ಆದರೆ ನಿಧಾನವಾಗಿ ಮಣ್ಣು ತನ್ನ ಜೀವವನ್ನು ಕಳೆದುಕೊಂಡಿತು. ವೆಚ್ಚ ಹೆಚ್ಚಾಯಿತು, ಲಾಭ ಕಡಿಮೆಯಾಯಿತು. ರೈತನು ಅಸಹಾಯಕನಾಗಿ ನಿಂತನು. ಆಗ ಅವನಿಗೆ ಒಂದು ಅರಿವು ಬಂದಿತು. ಪರಿಹಾರ ಹೊರಗಿಲ್ಲ, ಅದು ಪ್ರಕೃತಿಯಲ್ಲೇ ಇದೆ. ನೈಸರ್ಗಿಕ ಕೃಷಿ ಹೊಸದಲ್ಲ, ಅದು ನಮ್ಮ ಪೂರ್ವಜರ ಜ್ಞಾನ. ಫಸ್ಟ್ ಅರ್ತ್ ಸೂಕ್ಷ್ಮಜೀವಿಗಳು ಬೆಳೆಗಳಿಗೆ ಹೇಗೆ ಸಹಾಯ ಮಾಡುತ್ತವೆ? ನೈಟ್ರೋಜನ್ ಸ್ಥಿರೀಕರಣ ಮಾಡುತ್ತವೆ, ಫಾಸ್ಫರಸ್ ಬಿಡುಗಡೆ ಮಾಡುತ್ತವೆ, ಪೊಟ್ಯಾಷಿಯಂ ಲಭ್ಯವಾಗುವಂತೆ ಮಾಡುತ್ತವೆ, ಬೇರು ಬೆಳವಣಿಗೆ ಹೆಚ್ಚಿಸುತ್ತವೆ, ರೋಗಗಳಿಂದ ರಕ್ಷಿಸುತ್ತವೆ. ಗಿಡದ ಬೆಳವಣಿಗೆಗೆ ಅಗತ್ಯವಾದ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಸಮತೋಲನವಾಗಿ ಒದಗಿಸುತ್ತವೆ. ಫಲಿತಾಂಶ: ಬಲವಾದ ಸಸ್ಯಗಳು, ಉತ್ತಮ ಹೂಬೀಜಣ, ಹೆಚ್ಚಿನ ಉತ್ಪಾದನೆ. ನೈಸರ್ಗಿಕ ಕೃಷಿ ಎಂದರೆ ಕೇವಲ ಒಂದು ಕೃಷಿ ವಿಧಾನವಲ್ಲ, ಅದು ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಪುನಃ ಸ್ಥಾಪಿಸುವ ಒಂದು ಚಳುವಳಿ. ಕಳೆದ ಕೆಲವು ದಶಕಗಳಲ್ಲಿ ಕೃಷಿ ಪದ್ಧತಿಯಲ್ಲಿ ದೊಡ್ಡ ಬದಲಾವಣೆಗಳಾದವು. ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಹೈಬ್ರಿಡ್ ಬೀಜಗಳು ಇವೆಲ್ಲವೂ ಉತ್ಪಾದನೆಯನ್ನು ತಾತ್ಕಾಲಿಕವಾಗಿ ಹೆಚ್ಚಿಸಿದವು, ಆದರೆ ದೀರ್ಘಕಾಲದಲ್ಲಿ ಮಣ್ಣು ತನ್ನ ಜೀವಶಕ್ತಿಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿತು. ಮಣ್ಣು ಬಂಜರಾಯಿತು, ನೀರಿನ ಮಟ್ಟ ಕುಸಿಯಿತು, ರೈತನ ವೆಚ್ಚ ಹೆಚ್ಚಾಯಿತು, ಲಾಭ ಕಡಿಮೆಯಾಯಿತು. ಇಲ್ಲಿ ನೈಸರ್ಗಿಕ ಕೃಷಿಯ ಅಗತ್ಯತೆ ಆರಂಭವಾಗುತ್ತದೆ. ನೈಸರ್ಗಿಕ ಕೃಷಿಯ ಮೂಲತತ್ವ ಏನು? ಮಣ್ಣು ಜೀವಂತವಾಗಿದೆ. ಮಣ್ಣಿನೊಳಗೆ ಲಕ್ಷಾಂತರ ಸೂಕ್ಷ್ಮಜೀವಿಗಳು ಜೀವಿಸುತ್ತಿವೆ. ಅವುಗಳು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಆದರೆ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಈ ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ. ನೈಸರ್ಗಿಕ ಕೃಷಿ ಈ ಜೀವಿಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನ. ಈ ವಿಧಾನದಲ್ಲಿ ಮುಖ್ಯವಾಗಿ ಫಸ್ಟ್ ಅರ್ತ್ ಸೂಕ್ಷ್ಮಜೀವಿ ಉತ್ಪನ್ನಗಳನ್ನು ಬಳಸಲಾಗುತ್ತದೆ. ಇವು ಮಣ್ಣಿನೊಳಗಿನ ಉಪಯುಕ್ತ ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸಿ ಮಣ್ಣಿನ ಜೀವಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತವೆ. ಜೊತೆಗೆ ಬೀಜಗಳಿಗೆ ಉತ್ತಮ ಮೊಳಕೆ ಹಾಗೂ ರೋಗನಿರೋಧಕ ಶಕ್ತಿ ನೀಡುತ್ತವೆ. ಇದಲ್ಲದೆ ಮಲ್ಚಿಂಗ್ ಅಂದರೆ ಮಣ್ಣಿನ ಮೇಲ್ಭಾಗವನ್ನು ಹುಲ್ಲು ಅಥವಾ ಎಲೆಗಳಿಂದ ಮುಚ್ಚುವುದು. ಇದು ಮಣ್ಣಿನ ತೇವಾಂಶವನ್ನು ಉಳಿಸುತ್ತದೆ, ಕಳಪೆ ಗಿಡಗಳನ್ನು ಕಡಿಮೆ ಮಾಡುತ್ತದೆ, ಮಣ್ಣಿನ ತಾಪಮಾನ ನಿಯಂತ್ರಿಸುತ್ತದೆ. ವಾಪಸ ಎಂಬ ತತ್ವದ ಪ್ರಕಾರ ಮಣ್ಣಿನಲ್ಲಿ ಗಾಳಿ ಹಾಗೂ ನೀರಿನ ಸಮತೋಲನ ಕಾಪಾಡಬೇಕು. ಅತಿಯಾದ ನೀರಾವರಿ ಬೇಡ, ಬೇರುಗಳಿಗೆ ಗಾಳಿ ಸಿಗಬೇಕು. ನೈಸರ್ಗಿಕ ಕೃಷಿಯ ಲಾಭಗಳು ಅನೇಕ. ಮೊದಲನೆಯದಾಗಿ ವೆಚ್ಚ ಕಡಿಮೆ, ರೈತ ಹೊರಗಿನಿಂದ ಗೊಬ್ಬರ ಖರೀದಿಸುವ ಅವಶ್ಯಕತೆ ಇಲ್ಲ. ಎರಡನೆಯದು ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ, ದೀರ್ಘಕಾಲಿಕ ಉತ್ಪಾದನೆ ಸ್ಥಿರವಾಗುತ್ತದೆ. ಮೂರನೆಯದು ಆಹಾರ ರಾಸಾಯನಿಕ ಮುಕ್ತವಾಗುತ್ತದೆ, ಇದು ನಮ್ಮ ಆರೋಗ್ಯಕ್ಕೆ ಉತ್ತಮ. ನಾಲ್ಕನೆಯದು ಪರಿಸರ ಸಂರಕ್ಷಣೆ, ನೀರು, ಗಾಳಿ, ಮಣ್ಣು ಮಾಲಿನ್ಯ ಕಡಿಮೆಯಾಗುತ್ತದೆ. ಆದರೆ ನೈಸರ್ಗಿಕ ಕೃಷಿ ಒಂದು ದಿನದಲ್ಲಿ ಫಲ ನೀಡುವುದಿಲ್ಲ. ಮಣ್ಣಿನ ಸ್ಥಿತಿ ಸುಧಾರಿಸಲು ಸಮಯ ಬೇಕು. ಮೊದಲ ವರ್ಷಗಳಲ್ಲಿ ಉತ್ಪಾದನೆ ಸ್ವಲ್ಪ ಕಡಿಮೆಯಾಗಬಹುದು, ಆದರೆ ನಂತರ ಮಣ್ಣು ತನ್ನ ಸ್ವಾಭಾವಿಕ ಶಕ್ತಿಯನ್ನು ಮರಳಿ ಪಡೆಯುತ್ತದೆ. ಸರಳವಾಗಿ ಹೇಳುವುದಾದರೆ, ನೈಸರ್ಗಿಕ ಕೃಷಿಯೆಂದರೆ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಕೃಷಿ ಮಾಡುವುದು. ಪ್ರಕೃತಿಯನ್ನು ಶೋಷಿಸುವುದಲ್ಲ, ಅದರೊಂದಿಗೆ ಸಹಜವಾಗಿ ಬದುಕುವುದು. ಇದು ಕೇವಲ ರೈತನ ಪರಿವರ್ತನೆಯಲ್ಲ, ಇದು ನಮ್ಮ ಸಮಾಜದ ಪರಿವರ್ತನೆ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಆಹಾರ, ಆರೋಗ್ಯಕರ ಸಮಾಜ. ನಾವು ನೈಸರ್ಗಿಕ ಕೃಷಿಯನ್ನು ಬೆಂಬಲಿಸಿದರೆ ನಾವು ನಮ್ಮ ಭವಿಷ್ಯವನ್ನು ರಕ್ಷಿಸುತ್ತಿದ್ದೇವೆ. ಧನ್ಯವಾದಗಳು.